ನಮಸ್ಕಾರ ಸ್ನೇಹಿತರೆ ವಾರದ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಇದೀವಿ. ವೀಕ್ಲಿ ಕರೆಂಟ್ ಅಫೇರ್ಸ್ ಜೂನ್ನ ಮೊದಲ ವಾರದ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ. ನಾವು ಮಾಡಿರತಕ್ಕಂಥ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ವೀಕ್ಲಿಗೆ ಮಂತ್ಲಿದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಎಲ್ಲ ಲಿಂಕ್ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಿಮಗೆ ಅಲ್ಲೂ ಕೂಡ ನಾವೆಲ್ಲ ಇನ್ಫಾರ್ಮೇಶನ್ಸ್ಗಳನ್ನ ಶೇರ್ ಮಾಡ್ತೀವಿ. ಮೊದಲನೇದಾಗಿ ನಮಗೆ ರಾಮ್ಸಾರ್ ಸೈಟ್ 100 ನಾಟ್ ಔಟ್ ಅನ್ನೋ ರೀತಿ 100ನೇ ರಾಮ್ಸಾರ್ ಸೈಟ್ ಅನ್ನ ಘೋಷಣೆ ಮಾಡಿದ್ದಾರೆ ಭಾರತದಲ್ಲಿ. ಯಾವ್ದು ಘೋಷಣೆ ಮಾಡಿದ್ರು? ಜೂನ್ 5 ಏನಾಗಿತ್ತು ಹೇಳಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ತಗೊಂಡಿದ್ದೀನಿ ನೋಡಿ. ಭಾರತದ 100ನೇ ರಾಮ್ಸಾರ್ ತಾಣವನ್ನು ಉತ್ತರ ಪ್ರದೇಶದಿಂದ ಗೊತ್ತುಪಡಿಸಲಾಗಿದೆ. ಜೋಗು ಪ್ರದೇಶಗಳು ಸಂರಕ್ಷಣಾ ನಿರ್ವಹಣೆ ನಿಯಮ 2017 ಅಡಿಯಲ್ಲಿ ನದಿ ಕಾಲುವೆಗಳು ಮತ್ತು ಭತ್ತದ ಗದ್ದೆಗಳನ್ನು ಜೋಗು ಪ್ರದೇಶಗಳ ವ್ಯಾಖ್ಯಾನದಲ್ಲಿ ಸೇರಿಸಲಾಗಿದೆ. ಫೆಬ್ರವರಿ 2 ವಾರ್ಷಿಕವಾಗಿ ವಿಶ್ವ ಜೋಗು ಪ್ರದೇಶವೆಂದು ಆಚರಿಸಲಾಗುತ್ತದೆ. ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಫೆಬ್ರವರಿ 2. ಇದಂತೂ ಗೊತ್ತಿರಬೇಕು, ನೀವು ಓದ್ತಾ ಇದ್ರೆ. ಓಕೆ, ಎಸ್ ಸರ್, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ರಾಂಗ್. ಆಪ್ಷನ್ 1 ಮತ್ತು 3 ಮಾತ್ರ ಕರೆಕ್ಟ್ ಸ್ನೇಹಿತರೆ. ಯಾಕೆ ರಾಂಗ್ ಹೇಳ್ತೀರಾ? ಸಾರಿ, ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಕಾಲುವೆಗಳನ್ನ, ಕಾಲುವೆ ನದಿ ಹರಿತಕ್ಕಂಥದ್ದು, ಭತ್ತದಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಜೋಗು ತಾನೆ, ಅದು ವೆಟ್ಟಾಗಿರುತ್ತಾನೆ. ಅದನ್ನ ನಾವು ಏನೋ ರಾಮ್ಸಾರ್ ಸೈಟ್ ಅನ್ನಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಅದು ಬಿಟ್ಟು ಪ್ರಾಕೃತಿಕವಾಗಿ ಯಾವ್ದಿರುತ್ತೆ, ಓಕೆ, ಅಲ್ಲಿ ತುಂಬಾ ವಲಸೆ ಬರ್ತಕ್ಕಂಥದ್ದಾಗಿರ್ಬೋದು, ಅದೊಂದಷ್ಟು ಪ್ರಭೇದಗಳಿಗೆ ಸಂರಕ್ಷಣೆ ಆಗಿರ್ಬೋದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜೂನ್ 5 ವಿಶ್ವ ಪರಿಸರ ದಿನಾಚರಣೆದಂದು ಇದನ್ನ ಘೋಷಣೆ ಮಾಡಿದ್ರು. ಪ್ರಧಾನಮಂತ್ರಿ ಅವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ರು. 100ನೇ ರಾಮ್ಸಾರ್ ಸೈಟ್ ಇದು ವರ್ಲ್ಡ್ ಅಲ್ಲಿ ನಮ್ದು 3ನೇ ರಾಷ್ಟ್ರ. ಓಕೆ, ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರತಕ್ಕಂಥದ್ದು. UK 176 ತಾಣಗಳನ್ನು ಹೊಂದಿದೆ. ಮೆಕ್ಸಿಕೋ 144 ಇದೆ. ಭಾರತದ ಈಗ 100ನೇ ತಾಣ, 3ನೇ ಸ್ಥಾನದಲ್ಲಿ ಬರ್ತೀವಿ ನಾವು. ಓಕೆ, ಇದು ಉತ್ತರ ಪ್ರದೇಶದ 13ನೇ ರಾಮ್ಸಾರ್ ತಾಣ ಸ್ನೇಹಿತರೆ. ಉತ್ತರ ಪ್ರದೇಶ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬೇಕು, ಶೇಖಾ ಜಿಲ್ಸ್ ಪಕ್ಷಿಧಾಮ ಕೂಡ ಆ ಒಂದು ರಾಮ್ಸಾರ್ ತಾಣಕ್ಕೆ ಆಯ್ಕೆ ಆಗಿತ್ತು. ಪಟ್ನಾದು ಕೂಡ ಆಗಿತ್ತು. ಸೊ ನಾನು ಲಿಸ್ಟ್ ಕೊಡ್ತೀನಿ, ಇತ್ತೀಚೆಗೆ ಆಗಿರ್ತಕ್ಕಂಥ 2025-26 ಲಿಸ್ಟ್ ಕೊಡ್ತೀನಿ. ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸುಹರ್ತಾಲ್ ಅಥವಾ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮದ ಬಗ್ಗೆ ಮಾತಾಡೋದಾದ್ರೆ, ಇದು ಗಂಗಾ ನದಿ ಜಲಾನಯನ ಪ್ರದೇಶ ಮಧ್ಯಭಾಗದಲ್ಲಿ ಬರುತ್ತೆ. 1990ರಲ್ಲಿ ಉತ್ತರ ಪ್ರದೇಶ ಸರ್ಕಾರ ಪಕ್ಷಿಧಾಮ ಅಂತ ಘೋಷಣೆ ಕೂಡ ಮಾಡಿತ್ತು. ಹಾಕ್ಸ್ಬೋ ಲೇಕ್ ಎತ್ತಿನ ಕೊಂಬಿನ ಆಕಾರದ ಒಂದು ಇದರಲ್ಲಿ ಆ ಸರೋವರದ ಸುತ್ತ ಬರ್ತಕ್ಕಂಥ ಒಂದು ಇದು ಸುಹರ್ತಾಲ್ ಅಥವಾ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಆಗಿರುತ್ತೆ ಸ್ನೇಹಿತರೆ. ಮಳೆಗಾಲದಲ್ಲಿ ಹೆಚ್ಚು ವಿಸ್ತಾರವಾಗಿರುತ್ತೆ ಈ ಜೋಗು ಪ್ರದೇಶ. ಅವಿಫೌನಾ ಅಂತಕ್ಕಂಥದ್ದು ಅಭಯಾರಣ್ಯ ಅದರ ಒಂದು ಮಧ್ಯದಲ್ಲಿ ಬರುತ್ತೆ. ಇಲ್ಲಿಗೆ ಸೈಬೀರಿಯಾದ ಪಕ್ಷಿಗಳು ವಲಸೆ ಬರ್ತವೆ. ಬೇರೆ ಬೇರೆ ಜಾತಿಯ ಒಂದು ಪಕ್ಷಿಗಳು, ಸಾರ್ಸಾರ್ ಕ್ರೇನ್ ಆಗಿರ್ಬೋದು, ಹೆಡೆಡ್ ಹೆಬ್ಬಾತುಗಳು. ಓಕೆ, ತುಂಬಾ ಇಲ್ಲಿ ಭಾರತ ನದಿ ಆಗಿರೋದ್ರಿಂದ ಅಲ್ಲಿ ತುಂಬಾ ಜಾತಿಗಳು, ಪ್ರಭೇದಗಳು ನಾವು ಇಲ್ಲಿ ನೋಡಬಹುದು. ಹಂಗಾಗಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ರಾಮ್ಸಾರ್ ಸೈಟ್ ಘೋಷಣೆ ಮಾಡಲಾಗಿದೆ. ಇನ್ನು ಇತ್ತೀಚೆಗೆ ಅತಿ ಹೆಚ್ಚು ಯಾವ್ದ್ರಲ್ಲಿ ಹೇಳಿ? ತಮಿಳುನಾಡು, UPನ ಇವೆರಡು ಆಪ್ಷನ್ ನಾನು ನಿಮಗೆ ಕೊಡ್ತೇನೆ. ಅತ್ಯಂತ ಹೆಚ್ಚು ರಾಮ್ಸಾರ್ ತಾಣ ಭಾರತದಲ್ಲಿ ಹೊಂದಿರತಕ್ಕಂಥ ರಾಜ್ಯ ಯಾವುದು ನೋಡಿ. ಇತ್ತೀಚೆಗೆ 2025 ಮತ್ತೆ 26ರಲ್ಲಿ ಯಾವ್ದಾಗಿದೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 26ರಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇದ್ರ ಜೊತೆಗೆ ಇವಾಗ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ, ಸುಹರ್ತಾಲ್ ಪಕ್ಷಿಧಾಮ ಸೇರಿಸ್ಕೋಬೇಕು. ಓಕೆ, ಅದು ಸೇರಿದ್ರೆ ಇತ್ತೀಚಿನ 4 2026ರಲ್ಲಿ ಆಗುತ್ತೆ. ಸೊ ಇದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ನೋಡ್ಕೊಳ್ಳಿ ಯಾವ್ಯಾವ ರಾಜ್ಯದದ್ದು ಏನು ಅಂತ ನಾನು ಕೊಟ್ಟಿದ್ದೀನಿ ಡೀಟೇಲ್ ಎಕ್ಸಾಮ್ಸ್ಗೆ ತುಂಬಾ. ಇನ್ನು ರಾಮ್ಸಾರ್ ತಾಣ ಅಂತಕ್ಕಂಥದ್ದು, ರಾಮ್ಸಾರ್ ಅಂತಕ್ಕಂಥ ಪ್ರದೇಶ ಇರಾನ್ ನಲ್ಲಿ ನೋಡ್ತೀವಿ. ಇಲ್ಲಿ ನಾವು 1971ರಲ್ಲಿ ಇದನ್ನ ಅಂಗೀಕರಿಸಲಾಗುತ್ತೆ. ಇರಾನಿನ ನಗರವಾದ ರಾಮ್ಸಾರ್ ನಲ್ಲಿ ಒಂದು ಸಮ್ಮೇಳನ ಮಾಡಿ ರಾಮ್ಸಾರ್ ತಾಣ, ರಾಮ್ಸಾರ್ ಸೈಟ್ಸ್ ಬಗ್ಗೆ ಮಾತಾಡ್ತಾರೆ. ವೆಟ್ಲ್ಯಾಂಡ್ ಗಳನ್ನ ಕನ್ಸರ್ವೇಷನ್ ಮಾಡಬೇಕು ಅಂತ ಹೇಳಿ. ಓಕೆ, 1975ರಿಂದ ಅಧಿಕೃತವಾಗಿ ಅಂತಾರಾಷ್ಟ್ರೀಯವಾಗಿ ಜಾರಿ ಬರುತ್ತೆ. 1982ರಲ್ಲಿ ಭಾರತ ಕೂಡ ಇದಕ್ಕೆ ಒಪ್ಪಂದದ ಪಕ್ಷವಾಯಿತು, ಅಂದ್ರೆ ಸಿಗ್ನೇಚರಿ ದೇಶವಾಗಿ ಇದಕ್ಕೆ ಇರೋದು. ಅಂಡ್ ಇಲ್ಲಿ ವಿಶ್ವದಾದ್ಯಂತ ಒಂದು ಕಂಪ್ಲೀಟ್ ವೆಟ್ಲ್ಯಾಂಡ್ ಗಳನ್ನ, ಜೋಗು ಪ್ರದೇಶಗಳನ್ನ ರಕ್ಷಣೆ ಮಾಡಿ, ಸಂರಕ್ಷಿಸಿ, ಪೋಷಣೆ ಮಾಡೋಕ್ಕೋಸ್ಕರ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸ್ಕೊಂಡ ಅರ್ಹಂತ ಸರಿ ಪುತ್ರ ಅಥವಾ ಪುಟ್ಟ ಅಥವಾ ಪುತ್ರ ಅಂತ ಕರಿತೀವಿ. ಅರ್ಹಂತ ಮಹಾಮೊಗ್ಗಲನವರು ಯಾರು? ಇವರಿಬ್ರು ಯಾರು ಅಂದ್ರೆ, ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿತ್ತು ಅಂದ್ರೆ, ಅದು ಹೇಳ್ತೀನಿ ನ್ಯೂಸ್ ಅಲ್ಲಿ ಯಾಕಿತ್ತು ಅಂತ. ನೀವು ನ್ಯೂಸ್ ನೋಡ್ರೆ ಗೊತ್ತಿರುತ್ತೆ.
ನಮ್ಮ ಇಂಡಿಯನ್ ಏರ್ ಫೋರ್ಸ್ ಕಡೆಯಿಂದ ಈ ಎರಡು ಒಂದು ಅವಶೇಷಗಳು ಅಂತ ಕರಿತೇವೆ. ಅಂದ್ರೆ ಅವರ ಒಂದು ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು, ಅವ್ರು ಯೂಸ್ ಮಾಡ್ತಿರ್ತಕ್ಕಂಥದ್ದು, ಇವರಿಬ್ರು ಬುದ್ಧನ ಶಿಷ್ಯಂದರು. ಓಕೆ, ಇವರದನ್ನ ಮಂಗೋಲಿಯಾ ಕಳಿಸ್ಕೊಟ್ಟಿದ್ದೀವಿ. ಗೌತಮ ಬುದ್ಧ ಮುಖ್ಯ ಶಿಷ್ಯರು ಅವರ ಪವಿತ್ರ ಅವಶೇಷಗಳನ್ನು ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಮಂಗೋಲಿಯಾಗೆ ಕೊಂಡೊಯ್ಯಲಾಯಿತು. ಓಕೆ, ಅಲ್ಲಿ ಒಂದು 10 days ಇಡ್ತಾರೆ, ಆಮೇಲೆ ವಾಪಸ್ ಕೊಡ್ತಾರೆ ಅವ್ರು ನಮಗೆ. ಇದು ನಮ್ಮ ಒಂದು ಸಾಂಚಿ ಸ್ತೂಪದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಚೀಫ್ ಡಿಸಿಬಲ್ಸ್ ಆಫ್ ಗೌತಮ ಬುದ್ಧ ಅಂತ ಕರಿತೀವಿ. ಓಕೆ, ಗೌತಮ ಬುದ್ಧನ ಒಂದು ಹಿಂಬಾಲಕರು ಅಥವಾ ಅವರ ಒಂದು ಸಪೋರ್ಟರ್ಸ್, ಓಕೆ, ಅಥವಾ ಶಿಷ್ಯಂದಿರು ಅಂತ ಕೂಡ ಹೇಳ್ಬೋದು. ಸೊ ಇವ್ರ ಬಗ್ಗೆ ನಾವು ನೋಡೋದಾದ್ರೆ, ಮಂಗೋಲಿಯಾ ರಾಜಧಾನಿ ಉಲಾನ್ ಬತ್ತಾರ್ನಲ್ಲಿ ಸಾರ್ವಜನಿಕ ವೀಕ್ಷಣೆಗಾಗಿರ್ತಾರೆ. ಯಾಕೆ ಅಲ್ಲಿ ಇರ್ತಾ ಇದ್ದಾರೆ ಅಂದ್ರೆ, ಬುದ್ಧ ಪೂರ್ಣಿಮೆ ಬರುತ್ತೆ 2026. ಓಕೆ, ವೇಸಕ್ ದಿನ ಅಂತ ಕರಿತೀವಿ. ಸೊ ಅವತ್ತೊಂದಿಂದ ಅಲ್ಲಿ ವಿದ್ಯುಕ್ತವಾಗಿ ಪ್ರತಿಷ್ಠಾಪಿಸಲಾಯಿತು. 10 ಮೇ 31ರಿಂದ ಜೂನ್ 10ರವರೆಗೆ 10 ಕಾಲದಲ್ಲಿ ಇಡಲಾಗುತ್ತೆ ಮಂಗೋಲಿಯಾದಲ್ಲಿ. ಅದನ್ನ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು, ಅತುಲ್ ಮಹಾಲಿ ಗೋಡ್ಸೆ ಅವರು, ಬೌದ್ಧ ನಾಯಕರು, ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟ ಪ್ರತಿನಿಧಿಗಳು ಉದ್ಘಾಟನೆ ಮಾಡ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಸಾಂಚಿ ಸ್ತೂಪದಲ್ಲಿ ಇದ್ದದ್ದು ಇವರು ಹರ್ಹತ್ ಸಾರಿಪುತ್ರ ಅಥವಾ ಪುಟ್ಟ ಅಂತಕ್ಕಂಥದ್ದು ಏನ್ ಕರಿತೀವಿ, ಗೌತಮ ಬುದ್ಧನ ಪ್ರಮುಖ ಶಿಷ್ಯರಲ್ಲಿ ಒಬ್ಬರು. ಇವರು ಬೌದ್ಧ ಶಾಸ್ತ್ರದ ಬುದ್ಧಿವಂತಿಕೆ ಅಂದ್ರೆ ಅದರ ತುಂಬಾ ಆಳವಾಗಿ ಮಾಡಿ ಅದ್ರ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ಬುದ್ಧನ ಪ್ರಮುಖ ಶಿಷ್ಯರು. ಇನ್ನು ಹರ್ಹತ್ ಮಹಾಮೊಗ್ಗಲಾನ ಅವರು ಕೂಡ ಆಧ್ಯಾತ್ಮಿಕ ಶಕ್ತಿಗಳು ಮತ್ತು ಧ್ಯಾನದ ಸಾಧನೆಗಳಿಗೆ ತುಂಬಾ ಹೆಸರುವಾಸಿಯಾಗಿದ್ರು. ಸಾಂಚಿ ಸ್ತೂಪ ಎಲ್ಲಿದೆ? ಮಧ್ಯಪ್ರದೇಶ ರಾಯಸೇನ್ ಜಿಲ್ಲೆಯಲ್ಲಿದೆ. ಬೆಟ್ವಾ ನದಿಯ ಪಶ್ಚಿಮಕ್ಕೆ ಎತ್ತರದ ಪ್ರಸ್ಥಭೂಮಿಯಲ್ಲಿದೆ. 1989ರಲ್ಲಿ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ, ಯುನೆಸ್ಕೋ ವಿಶ್ವ ಪರಂಪರಾ ತಾಣವಾಗಿ ಕೂಡ ಘೋಷಣೆ ಮಾಡಲಾಗಿದೆ. ಓಕೆ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಮ್ಮ ಇಂಡಿಯನ್ ಏರ್ ಫೋರ್ಸ್ IL-76 ಏರ್ ಲಿಫ್ಟ್ ಏರ್ಕ್ರಾಫ್ಟ್ ಮುಖಾಂತರ ಇದನ್ನ ಕಳಿಸ್ಕೊಡ್ತೀವಿ ನಾವು. ಕೇಳ್ತಾನೆ ಇಂಥದ್ದೆಲ್ಲ ಇತಿಹಾಸದ ಪ್ರಶ್ನೆಗಳು ಕೇಳ್ತಾನೆ ಸ್ನೇಹಿತರೆ. ಓಕೆ, ಇವರಿಬ್ಬರ ಹೆಸರು ಬಗ್ಗೆ ತಿಳ್ಕೊಂಡಿರ್ಬೇಕು, ಸಾಂಚಿ ಸ್ತೂಪ ಬಗ್ಗೆ ತಿಳ್ಕೊಂಡಿರ್ಬೇಕು. ಕರೆಂಟ್ ಅಫೇರ್ ಅಲ್ಲಿ ಎಲ್ಲ ತಗೊಂಡೋಗಿ ಮಂಗೋಲಿಯಾದಲ್ಲಿ ಇಟ್ರು ಅನ್ನೋದು ಕೇಳಲ್ಲ ನಿಮ್ಗೆ. ಇವ್ರು ಯಾರು? ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ರು, ಇವ್ರು ಯಾರು? ಓಕೆ, ಇವರ ಒಂದು ಪ್ರಮುಖವಾದ ಯಾವುದಕ್ಕೆ ಹೆಸರುವಾಸಿ ಆಗಿದ್ರು? ಓಕೆ, ಸಾಂಚಿ ಸ್ತೂಪ, ಅಗೇನ್ ಸಾಂಚಿ ಸ್ತೂಪ ಎಲ್ಲಿ ಬರುತ್ತೆ, ಯಾವ ಕಾಲದಲ್ಲಾಯ್ತು ಹೇಳಿ ಕಮೆಂಟ್ ಮಾಡಿದ್ದೆಲ್ಲ ಇತಿಹಾಸಕ್ಕೆ ನೀವು ಓದ್ಕೋಬೇಕಾಗುತ್ತೆ. ಫೈನ್, ನೆಕ್ಸ್ಟ್ ಬರ್ತೀನಿ. ಭಾರತದಲ್ಲಿ ಹತ್ತಿ ಕೃಷಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ಹತ್ತಿಗೆ ಸಂಬಂಧಪಟ್ಟಂತೆ ಇಂಪೋರ್ಟ್ ಡ್ಯೂಟಿ ಏನಿದೆ ಅದನ್ನ ಮಾಫಿ ಮಾಡಿದ್ದಾರೆ. ಲಾಸ್ಟ್ ಇಯರ್ USA ನಮ್ಮ ಮೇಲೆ ಏನೋ ಒಂದು ಟಾರಿಫ್ ಆಯ್ತು, ಅವಾಗ್ಲೇನೆ ಕೂಡ ನೋಡಿ, ಹತ್ತಿ ನಾವು ಬೆಳೀತಾ ಇದ್ರು ಕೂಡ ನಾವು ಆಮದು ಮಾಡ್ಕೊಳ್ಳೋಕೆ ಡ್ಯೂಟಿನ ತೆಗ್ದಾಕ್ತಾರೆ. ಯಾಕೆ ತೆಗ್ದಾಕ್ತಾರೆ? ಇಲ್ಲಿ ಹತ್ತಿ ಬೆಳೆಗಿಂತ ನಾವು ಏನಾಗ್ಬೇಕು ಸರ್? ಇಂಡಸ್ಟ್ರಿ ಆಗ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗ್ಬೇಕು. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗ್ಬೇಕು ಅಂದ್ರೆ ಇಲ್ಲಿ ನಮಗೆ ಉತ್ಪಾದನೆ ಆಗ್ಬೇಕು ಅಂದ್ರೆ ಬಟ್ಟೆಗಳನ್ನ ಇಲ್ಲಿ ನಾವು ರೆಡಿ ಕ್ಲಾತ್ಸ್ ಗಳನ್ನ ತಯಾರಿ ಮಾಡಬೇಕು. ಸರ್, ನಮ್ಮಲ್ಲಿರ್ತಕ್ಕಂಥ ಹತ್ತಿ ಶಾರ್ಟೇಜ್ ಆಗ್ಬಾರ್ದು ಆ ಕಂಪನಿಗಳಿಗೆ ಅಂತ ಹೇಳಿ, ನಿಮ್ಗೆ ಗೊತ್ತಿದೆ, ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ, ಚೈನಾ ಆಗಿರ್ಬೋದು, ಬೇರೆ ಅಥವಾ ಬಾಂಗ್ಲಾ ಆಗಿರ್ಬೋದು, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಅಲ್ಲಿಂದ ಯಾಕಂದ್ರೆ ಚೈನಾ ಇಸ್ ನಂಬರ್ 1 ಕಂಟ್ರಿ ಇನ್ನು ಏನೋ ಕಾಟನ್ ಪ್ರೊಡ್ಯೂಸ್ ಮತ್ತೆ ಇದರಲ್ಲಿ ನಾವು ನೋಡೋದಾದ್ರೆ. ಸೊ ಹಾಗಾಗಿ ನಮಗೆ ಕಮ್ಮಿ ರೇಟಿಗೆ ಸಿಗುತ್ತೆ, ಹಾಗೆ ಇಲ್ಲಿ ಕಮ್ಮಿ ಬೆಲೆಗೆ ಉತ್ಪಾದನೆ ಮಾಡ್ಬೋದು. ಹಾಗೆ ನಾವು ಕಮ್ಮಿ ಬೆಲೆಗೆ ನಮ್ಮ ಬಟ್ಟೆಗಳ ಪದಾರ್ಥಗಳನ್ನು USA ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ಬೋದು. ಆಗ ಅವ್ರು ಟಾರಿಫ್ ಜಾಸ್ತಿ ಹಾಕಿದ್ರು ಕೂಡ ಅವ್ರಿಗೆ ಬೆಲೆ ಅಷ್ಟು ಎಫೆಕ್ಟ್ ಆಗಲ್ಲ ಅನ್ನೋದು ಇದು ಪ್ರಮುಖ ಒಂದು ಉದ್ದೇಶ ಆಗಿರುತ್ತೆ. ಓಕೆ, ಹಾಗಾಗಿ ನಿಮ್ಗೆ ಹತ್ತಿ ಬಗ್ಗೆ ನ್ಯೂಸ್ ಅಲ್ಲಿ ಇದೆ, ಕೇಳಬಹುದು. ಏನಿದೆ ಕ್ವಶನ್ ತಗೊಂಡಿರೋದು ನೋಡ ಬನ್ನಿ. ಹತ್ತಿಯನ್ನು ಪ್ರಾಥಮಿಕವಾಗಿ ಖಾರಿಫ್ ಋತುವಿನಲ್ಲಿ ಭಾರತದ ಅರೆ ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಹೌದು, ಖಾರಿಫ್ ಅಲ್ಲಿ ಬರಿತೀವಿ, ಮತ್ತೆ ಸೆಮಿ ಅರಿಡ್ ಅಂತ ಕರಿತೀವಿ ಅಲ್ವಾ, ನಮ್ಮ ಒಂದು ಕಪ್ಪು ಮಣ್ಣಲ್ಲಿ ಶುಷ್ಕ ಪ್ರದೇಶಗಳಲ್ಲಿ ಕೂಡ ನಾವು ಬೆಳಿತೀವಿ. ಅದಕ್ಕೆ ನೀರಾವರಿ ತುಂಬಾ ಬೇಕು ಅಂತಾನೂ ಕೂಡ ಏನಿಲ್ಲ ಅಲ್ವಾ ಸರ್. ನೆಕ್ಸ್ಟ್, ಭಾರತದಲ್ಲಿ ಎಲ್ಲಾ 4 ಬಗೆಯ ಹತ್ತಿಗಳನ್ನು ವಾಣಿಜ್ಯ ಪ್ರಮಾಣದಲ್ಲಿ ಬೆಳೆಸುವ ಏಕೈಕ ದೇಶವಾಗಿದೆ. ಹೌದು, ಎಲ್ಲಾ ತರ 4 ಬಗೆಯ ಹತ್ತಿಗಳು ನಮ್ಮ ಭಾರತದಲ್ಲಿ ಬೆಳಿತೀವಿ ನಾವು ಸ್ನೇಹಿತರೆ. ಯಾವ್ದು ಹೇಳ್ತೀರಾ? ಕೇಳಿದ ಮೊನ್ನೆ ಎಕ್ಸಾಮ್ ಅಲ್ಲಿ ಲಾಸ್ಟ್ ಇಯರ್, ಓಕೆ, UPSC ಅಥವಾ KS ಕೇಳಿದ್ದೆ ಅನ್ಕೋತೀನಿ. ಭಾರತವು ವಿಶ್ವದ ಅತಿ ದೊಡ್ಡ ಹತ್ತಿ ಉತ್ಪಾದಕ. ದಿಸ್ ಇಸ್ ರಾಂಗ್, ನಾನು ಈಗ ತಾನೇ ಹೇಳಿದೆ. ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪ್ರೊಡಕ್ಷನ್ ಆಗೋದು ಚೈನಾದಲ್ಲಿ. ನೆಕ್ಸ್ಟ್ ಸೆಕೆಂಡ್, ಭಾರತ 2ನೇ ರಾಷ್ಟ್ರ ಆಗುತ್ತೆ, ಚೀನಾ 1ನೇ ರಾಷ್ಟ್ರ. ಸೊ ಹಾಗಾಗಿ ಆಪ್ಷನ್ 3 ತಪ್ಪು. 1 ಮತ್ತು 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಸೊ ಯಾಕೆ ಸುದ್ದಿಯಲ್ಲಿತ್ತು? ಹೇಳಿದೆ, ಜೂನ್ 1, 2021ರಿಂದ ಪುನಃ ಎಕ್ಸ್ಟೆಂಡ್ ಮಾಡಿದ್ದಾರೆ. 31/2020 ಹತ್ತಿನ ಆಮದಿನ ಮೇಲಿನ ಎಲ್ಲಾ ಕಸ್ಟಮ್ಸ್ ಸುಂಕಗಳನ್ನು ತಾತ್ಕಾಲಿಕ ವಿನಾಯಿತಿ ನೀಡಿದೆ. ಲಾಸ್ಟ್ ಇಯರ್ ಹಂಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಫಸ್ಟ್ 3 ತಿಂಗಳು, ಆಮೇಲೆ ಜನವರಿ ತನಕ ಮಾಡಿದ್ರು, ಆಮೇಲೆ ಇದನ್ನ ಪುನಃ ಎಕ್ಸ್ಟೆಂಡ್ ಮಾಡೋದು, ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಏನಂತ, ಸುಂಕ ವಿನಾಯಿತಿಯಿಂದ ಇಲ್ಲಿ ತಯಾರಿಕೆ ಏನಿದೆ, ಇನ್ಪುಟ್ ವೆಚ್ಚ ಕಡಿಮೆ ಆಗುತ್ತೆ, ಕಮ್ಮಿ ಬೆಲೆಗೆ ನಾವು ಹತ್ತಿ ತಗೋಬಹುದು, ಸಿಂಥೆಟಿಕ್ ಹತ್ತಿಗಳು ಸಿಗುತ್ತೆ, ಬೇರೆ ಬೇರೆ ರೀತಿ ತಗೊಂಡು ಇಲ್ಲಿ ಏನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಕೈಗಾರಿಕೆಗಳಿಗೆ ಅವ್ರಿಗೆ ಕಚ್ಚಾ ಪದಾರ್ಥ ಸಿಗದೆ ರೀತಿ ಆಗ್ಬಾರ್ದು, ಮತ್ತೆ ಕಮ್ಮಿ ರೇಟ್ಗೆ ನಾವು ಕೂಡ ಉತ್ಪಾದನೆ ಮಾಡ್ಬೋದು.
ಇನ್ನೊಂದು, ಇಂಡಿಯಾಸ್ ದ ಕಂಟ್ರಿ ಟು ಗ್ರೋ ಆಲ್ 4 ಸ್ಪೀಶೀಸ್. ಯಾವ್ದು? ಗೋಸಿಪಿಯಂ, ಅರ್ಬೋನಿಯಂ ಅಂಡ್ ಅರ್ಬೆಸಿಯಂ ಏಷ್ಯನ್ ಕಾಟನ್ ಅಂತ ಕರಿತೀವಿ. ಜಿ ಬಾರ್ಬೆಡನಿಸ್ ಈಜಿಪ್ಟಿಯನ್ ಕಾಟನ್ ಅಂತ ಕರಿತೀವಿ. ಜಿ ಎರಿಸ್ಟಿಯಂ ಅಮೆರಿಕನ್ ಅಪ್ಲ್ಯಾಂಡ್ ಕಾಟನ್ ಅಂತ 4 ರೀತಿಯಾದ ಒಂದು ಕಾಟನ್ ನಾವು ಇಲ್ಲಿ ಬೆಳಿತೀವಿ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ನೋಡಿ, ಇದು ಲಾಸ್ಟ್ ಇಯರ್ ಅಲ್ಲೇ ಅಪ್ರೂವ್ ಮಾಡಿದ್ರು. ಯಾವುದು? 18ನೇ ರೈಲ್ವೆ ವಲಯ. ಫಸ್ಟ್ 17 ಝೋನ್ಸ್ ಆಫ್ ರೈಲ್ವೆ ಅಂತ ಕರಿತಿದ್ವಿ ಅಲ್ವಾ ಸರ್. ಈಗ 18 ಝೋನ್ಸ್ ನೀವು ಲಾಸ್ಟ್ ಇಯರ್ ಅಲ್ಲೇ ಮಾಡಿದ್ರು. ಬಟ್ ಇಂಪ್ಲಿಮೆಂಟೇಷನ್ ಈಗ ಜೂನ್ 1ರಿಂದ ಅದನ್ನ ಅಧಿಕೃತವಾಗಿ ನೋಟಿಫೈ ಮಾಡಿ ಇಂಪ್ಲಿಮೆಂಟ್ ಮಾಡಿರೋದು. ಸೊ ಇವಾಗ ನಿಮ್ಗೆ ಎಕ್ಸಾಮ್ ಏನೇ ಕೇಳಿದ್ರು 18 ರೈಲ್ವೆ ವಲಯಗಳಿದೆ ಅಂತ ಹೇಳ್ಬೇಕು. 18 ಯಾವುದು? ದಕ್ಷಿಣ ಕರಾವಳಿ ವಲಯ, ಸೌತ್ ಕೋಸ್ಟಲ್ ಝೋನ್ ಅಂತ ಕರಿತೀವಿ. ಸೌತ್ ಕೋಸ್ಟಲ್ ಝೋನ್ ಯಾವುದು? ಹೆಡ್ ಕ್ವಾರ್ಟರ್ಸ್ ಅಮರಾವತಿಯಲ್ಲಿ ಪ್ರಧಾನ ಕಚೇರಿ. ದಿಸ್ ಇಸ್ ರಾಂಗ್. ಎಲ್ಲಿ ಸರ್? ವಿಶಾಖಪಟ್ಟಣ, ವೈಜಾಗ್. ಓಕೆ, ಸೊ ಹಾಗಾಗಿ ಎ ಮಾತ್ರ ಕರೆಕ್ಟ್, 1 ಮಾತ್ರ ಕರೆಕ್ಟ್, 2 ತಪ್ಪು. ನಾನು ಕೊಟ್ಟಿದ್ದು ಅಮರಾವತಿ ಅಂತ ಕೊಟ್ಟಿದ್ದೀನಿ, ತಪ್ಪು. ವಿಶಾಖಪಟ್ಟಣ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ಟೋಟಲ್ ಈ ವಿಶಾಖಪಟ್ಟಣದಲ್ಲಿ 3 ಒಂದು ಡಿವಿಷನ್ ಸೇರಿ ಈ ಸೌತ್ ಕೋಸ್ಟ್ ಝೋನ್, ವಿಜಯವಾಡ, ಗುಂಟ್ಕಲ್ ಮತ್ತೆ ಗುಂಟೂರು, ಈ 3 ಕೂಡ ವಿಶಾಖಪಟ್ಟಣನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಸ್ಟೇಷನ್ಸ್ಗಳು. ಇನ್ನು ಟೋಟಲ್ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. 18 ಲಿಸ್ಟ್ಸ್ಗಳು ಇಲ್ಲಿದೆ. ಯಾವ್ಯಾವ ಝೋನ್ಸ್ ನಿಮಗೆ ಸುದ್ದಿಯಲ್ಲಿ ಇದೆ ಅಂದಾಗ ಬೇಕಾದ್ರೆ ಇಂಥ ಕ್ವಶನ್ಸ್ ನಿಮಗೆ ಕರೆಂಟ್ ಅಫೇರ್ ಅಥವಾ ಜಿಕೆಲಿ, ಸ್ಟ್ಯಾಟಿಕ್ ಜಿಕೆಲಿ ಕೊಟ್ಬಿಟ್ಟು ಹೊಂದಿಸಿ ಬರೆಯೋರಲ್ಲಿ ಕೇಳ್ತಾನೆ. ಈಗ ಈಸ್ಟ್ ಕೋಸ್ಟ್, ವೆಸ್ಟ್ ಕೋಸ್ಟ್, ಸೌತ್ ಕೋಸ್ಟ್ ಅಂತೆಲ್ಲ ಕೊಟ್ಬಿಟ್ಟು ನಿಮ್ಗೆ ಇಲ್ಲಿನ ನಗರಗಳು ಕೊಟ್ಟು ಹೊಂದಿಸಿ ಬರೀರಿ, ಅಥವಾ ಅವನೇ ಪೇರ್ ಮಾಡ್ಕೊಡ್ತಾನೆ. ಈಗ ಈಸ್ಟ್ ಕೋಸ್ಟ್ ಭುವನೇಶ್ವರ್ ಅಂತ ಕೊಡ್ತಾನೆ. ಓಕೆ, ಈಸ್ಟ್ ಕೋಸ್ಟು. ಹಾಗೆ ವೆಸ್ಟರ್ನ್ ರೈಲ್ವೆ ಯಾವುದು, ಮೆಟ್ರೋ ರೈಲ್ವೆ ಯಾವುದು, ವೆಸ್ಟರ್ನ್ ಸೆಂಟ್ರಲ್ ರೈಲ್ವೆ ಯಾವುದು. ಓಕೆ, ಈ ತರ ಅವನೇ ಮ್ಯಾಚ್ ಮಾಡಿ ಪೇರ್ಗಳನ್ನ, ಇದು ಯಾವುದು ಪೇರ್ ಮ್ಯಾಚ್ ಆಗಿದೆ ಅಂತ ಕೂಡ ಕೇಳ್ಬೋದು. ಹೆಂಗ್ ಬೇಕಾದ್ರೂ ಕೇಳ್ಬೋದು. ಹಂಗಾಗಿ ಇದು 18 ಝೋನ್ಸ್ ಏನಿದೆ, ರೈಲ್ವೆ ಝೋನ್ಸ್ಗಳನ್ನ ಒಂದ್ಸಲ ಕಣ್ಣಾಡಿಸ್ಕೊಳ್ಳಿ. ಸುದ್ದಿಯಲ್ಲೇ ಇರೋದ್ರಿಂದ ಕೇಳ್ತಾನೆ. ಬಿಟ್ಬಿಟ್ಟಿದ್ದ ಒಂದಷ್ಟು ವರ್ಷ, ಒಂದು 3-4 ವರ್ಷದ ಇಂದ, 4 ವರ್ಷದಿಂದ. ಈಗ ಪುನಃ ಸುದ್ದಿಯಲ್ಲಿರೋದ್ರಿಂದ ಪುನಃ ಈ ಕ್ವಶನ್ಸ್ಗಳು ಆ್ಯಡ್ ಆಗೋಕ್ಕೆ ಚಾನ್ಸಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಮಹಾ ವಾಟರ್ ಮಿಷನ್. ಓಕೆ, ಮಹಾ ನೀರಿನ ಒಂದು ಮಿಷನ್ ಬಗ್ಗೆ ಕ್ವಶನ್ ಇದು. ಮಹಾ ವಾಟರ್ ಮಿಷನ್ ಟು ಸಪೋರ್ಟ್ ಎಕನಾಮಿಕಲ್ ಡೆವಲಪ್ಮೆಂಟ್. ಓಕೆ, ಜಲ ಮಿಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಮಹಾ ಜಲ ಮಿಷನ್ಗೆ ಸಂಬಂಧಪಟ್ಟಂತೆ ಏನಿದೆ ಇದು? ಓಕೆ, ನೋಡೋಣ ಬನ್ನಿ. ಇದು ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಮತ್ತು ಜಲಶಕ್ತಿ ಸಚಿವರ ಜಂಟಿ ಉಪಕ್ರಮವಾಗಿದೆ. ಈ ಮಿಷನ್ ಅಡಿಯಲ್ಲಿ ಹಣಕಾಸು ನೆರವು ಕೇಂದ್ರ ವಿಶ್ವವಿದ್ಯಾಲಯಗಳು ಮತ್ತು ಸರ್ಕಾರಿ ಸಂಶೋಧನಾ ಪ್ರಯೋಗಗಳಿಗೆ ಮಾತ್ರ ಸೀಮಿತವಾಗಿದೆ. ಈ ಮಿಷನ್ ಜಲ ಸಂಪನ್ಮೂಲ ಮೌಲ್ಯಮಾಪನ, ಕುಡಿಯುವ ನೀರು, ನೀರಿನ ಬಳಕೆ ದಕ್ಷತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ನೀರಿನ ಗುಣಮಟ್ಟ ನಿರ್ವಹಣೆಯಂತಹ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ನೋಡಿ, ಇಲ್ಲಿ 2 ಆಪ್ಷನ್ ಮಾತ್ರ ತಪ್ಪು. ಸರಿ, 1 ಆಪ್ಷನ್ ತಪ್ಪು. ಯಾಕೆ ತಪ್ಪು? ಆಪ್ಷನ್ 2 ಇಸ್ ರಾಂಗ್. ಯಾಕೆ? ಇಲ್ಲಿ ಮಾತ್ರ ಅಂತ ಓನ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೇನೆ ಯಾವಾಗ. ಈ ಮಿಷನ್ ಅಡಿಯಲ್ಲಿ ಹಣಕಾಸು ನೆರವು ಕೇಂದ್ರ ವಿಶ್ವವಿದ್ಯಾಲಯಗಳು, ಸರ್ಕಾರಿ ಸಂಶೋಧನೆಗಳು ಮಾತ್ರ ಅಲ್ಲ, ಯೂನಿವರ್ಸಿಟೀಸು, ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳು ಯಾವ್ಯಾವಿದೆ ಎಲ್ಲರನ್ನೂ ಒಂದುಗೂಡಂತೆ ಮಾಡ್ತಕ್ಕಂಥದ್ದು ಇದು. ಓಕೆ, ಅಂದ್ರೆ ವಾಟರ್ನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ರಿಸರ್ಚ್ಗಳ ಯೂಸ್ ಮಾಡಿಕೊಂಡು, ಸಸ್ಟೈನಬಲ್ ಆಗಿ ಕನ್ಸರ್ವೇಷನ್ ಮಾಡಿಕೊಂಡು, ಸರ್ಕ್ಯುಲರ್ ಎಕಾನಮಿ ಮುಖಾಂತರ ಓಕೆ ರಿಯೂಸ್ ಮಾಡಿಕೊಂಡು ಹೆಂಗೆ ಅದನ್ನ ನಾವು ಡೆವಲಪ್ ಮಾಡ್ಕೋಬೇಕು, ಹೆಂಗೆ ಅದನ್ನ ಸಂರಕ್ಷಣೆ ಮಾಡಬೇಕು, ಹೆಂಗೆ ಮುಂದಿನ ಪೀಳಿಗೆ ತಗೊಂಡೋಗ್ಬೇಕು ಅಂತಕ್ಕಂಥದ್ದು. ಇದೊಂದು ಟೆಕ್ನಾಲಜಿ ಬೇಸ್ಡ್ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಮಿಷನ್ ಇದು, ಮಹಾ ವಾಟರ್ ಮಿಷನ್ ಅಂತಕ್ಕಂಥದ್ದು. ಸೊ ಹಂಗಾಗಿ ಆಪ್ಷನ್ 2 ಇಸ್ ರಾಂಗ್. ಆಪ್ಷನ್ 1 ಕರೆಕ್ಟು. ಆಪ್ಷನ್ 3 ಇಸ್ ಆಲ್ಸೋ ಕರೆಕ್ಟ್. ಇಲ್ಲಿ ಕ್ಲೀನ್ ಆಗಿದೆ. ಮೌಲ್ಯಮಾಪನ ಮಾಡೋದು ಎಲ್ಲೆಲ್ಲಿ ಏನೇನಿದೆ ಅಂತ, ಕುಡಿಯುವ ನೀರು, ನೀರಿನ ಬಳಕೆ ದಕ್ಷತೆ. ಓಕೆ, ನೀರನ್ನ ಹೆಂಗೆ ನಾವು ಎಫಿಷಿಯನ್ಸಿಯಾಗಿ ಯೂಸ್ ಮಾಡ್ತೀವಿ, ಪೋಲ್ ಮಾಡದೆ ಹೆಂಗೆ ಯೂಸ್ ಮಾಡಬೇಕು, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನಾರು ಮಾಡ್ಬೋದಾ. ಈಗ ನೀರು ಹಂಗೆ ತೊಟುಕ್ತಾ ಇರೋದು, ಹಂಗೆ ನಿಲ್ಸ್ತಾ ಇರೋದು, ಆಟೋಮೆಟಿಕ್ ನಿಂತ್ಕೋಬೇಕು. ಸೊ ಅಂಥದ್ದು ಏನಾದ್ರು ನಲ್ಲಿಗಳು ಕಂಡುಹಿಡಿಯಬೇಕಾ, ಅಂಥದ್ದು ಏನಾದ್ರು ಬೇರೆ ಟೆಕ್ನಾಲಜಿ ಇದೆಯಾ, ಮತ್ತೆ ಹವಾಮಾನಕ್ಕೆ ತಕ್ಕಂತೆ ನಾವು ನೀರಿನ ಒಂದು ಬಳಕೆಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಈ ತರ ಎಲ್ಲವನ್ನು ಕೇಂದ್ರೀಕರಿಸಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೀರಿನ ಸಂರಕ್ಷಣೆ ಒಂದು ಮಾಡ್ತಕ್ಕಂಥದ್ದು. ಓಕೆ, ಸೊ ಆಪ್ಷನ್ 1 and 3 ಇಸ್ ರೈಟ್. ಕೇವಲ 2 ಯಾವುದು ಸರ್? ಆಪ್ಷನ್ 1 and 3. 2 ಇಸ್ ರಾಂಗ್. ಯಾಕಂದ್ರೆ ಮಾತ್ರ ಅಂತ ಕೊಟ್ಟಿದ್ದೀನಿ, ಓನ್ಲಿ ಅಂತ. ಸೊ ಈ ಮಹಾ ಮಿಷನ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಇಂಗ್ಲಿಷ್ನಲ್ಲಿ ಕೊಟ್ಟಿದ್ದೀನಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಮಹಾಜಲ ಅಭಿಯಾನನ ಆರಂಭಿಸ್ತಾರೆ. ಇದೊಂದು ವಿಜ್ಞಾನ, ಉದ್ಯಮಶೀಲತೆ, ಕೈಗಾರಿಕಾ, ಶೈಕ್ಷಣಿಕ, ಜನಸಾಮಾನ್ಯ ಕ್ರಿಯೆಯನ್ನು ಸಂಪರ್ಕಿಸುವ ಮೂಲಕ ಜಲವಲಯದಲ್ಲಿ ನಾವೀನ್ಯತೆಯನ್ನು ಓಕೆ ರಿಸರ್ಚ್ಗಳನ್ನ ಬೇಗಗೊಳಿಸುವಂತ ಒಂದು ರಾಷ್ಟ್ರೀಯ ವೇದಿಕೆಯನ್ನು ಕಲ್ಪಿಸ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ನೀರಿನ ದೀರ್ಘಕಾಲಿಕವಾಗಿ ನೀರಿನ ಒಂದು ಸೆಕ್ಯೂರಿಟಿ, ವಾಟರ್ ಸೆಕ್ಯೂರಿಟಿ ಭದ್ರತೆಯನ್ನು ಬಲಪಡಿಸಬೇಕು ಅಂದಾಗ ಪ್ರಯೋಗಗಳ ಸಂಶೋಧನಾ ಕ್ಷೇತ್ರಗಳೊಂದಿಗೆ ಏನ್ ಮಾಡಬೇಕು, ತಂತ್ರಜ್ಞಾನಗಳನ್ನು ಹೆಂಗೆ ಅಳವಡಿಸ್ಕೋಬೇಕು, ಎಲ್ಲಿ ನೀರಿದೆ, ಎಲ್ಲಿ ನೀರಿಲ್ಲ, ಅಂದ್ರೆ ಅಲ್ಲಿ ಹೆಂಗೆ ಕ್ಷೇತ್ರಗಳ ಮೌಲ್ಯಮಾಪನ ಮಾಡಬೇಕು, ನಿಯೋಜನೆಗಳನ್ನು ಹೆಂಗೆ ತಗೊಂಡ್ಬರ್ಬೇಕು ಅಂತ. ಇದಕ್ಕೆ 5 ಆದ್ಯತಾ ವಲಯಗಳ ಮೇಲೆ ಈ ವಿಷಯನ ಕೇಂದ್ರೀಕರಿಸಿ ಮಾಡಿದ್ದಾರೆ. ಯಾವುದು ಆದ್ಯತಾ ವಲಯಗಳು 5 ಅಂತ ನೋಡೋದ್ರೆ, ಜಲಸಂಪನ್ಮೂಲ ಮೌಲ್ಯಮಾಪನ ಮಾಡಿಕೊಂಡು ಅದು ಸುಸ್ಥಿರ ನಿರ್ವಹಣೆ ಮಾಡಬೇಕು.
ಎಷ್ಟಿದೆ, ಹೆಂಗಿದೆ, ಹೆಂಗೆ ನಿರ್ವಹಣೆ ಮಾಡಬೇಕು, ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರವಾಗಿ ಸಸ್ಟೈನಬಲ್ ಆಗಿ ಯೂಸ್ ಮಾಡ್ಕೋಬೇಕು. ಕುಡಿಯೋ ನೀರಿಗೆ ಹೆಚ್ಚು ಒತ್ತು ಕೊಡಬೇಕು. ನೀರಿನ ಗುಣಮಟ್ಟ ಮತ್ತು ಪರಿಸರ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಇದರಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೀರಿನ ಬಳಕೆಯ ದಕ್ಷತೆ ಮತ್ತೆ ವೃತ್ತಾಕಾರ ಆರ್ಥಿಕತೆ ಅಂದ್ರೆ ಸರ್ಕ್ಯುಲರ್ ಅಂದ್ರೆ ರಿಯೂಸಬಲ್ಸ್. ಇದರಿಂದ ನಮಗೆ ರಿಯೂಸಬಲ್ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಷಿನ್ಸ್ ಗಳನ್ನ ಹಾಕ್ತಿವಿ, ರೀಸೈಕ್ಲಿಂಗ್ ಮಾಡ್ತೀವಿ, ಅದಕ್ಕೆ ಉದ್ಯೋಗ ಸೃಷ್ಟಿ ಆಗುತ್ತೆ, ಅದರಿಂದ ಎಕಾನಮಿ ಕೂಡ ಡೆವಲಪ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸರ್ಕ್ಯುಲರ್ ಎಕಾನಮಿ ಅಂತ ಒಂದು ಸಿಂಪಲ್ ಲೈನ್ ಅಲ್ಲಿ ಹೇಳೋದಾದ್ರೆ. ಓಕೆ, ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತೆ ಹೊಂದಾಣಿಕೆಗೆ ತಕ್ಕಂತೆ ಈಗ ಹೆಂಗಿದೆ ಅದ್ರ ತಕ್ಕಂತೆ ನೀರು ಹೆಂಗ್ ಅವೈಲೇಬಲ್ ಇರುತ್ತೆ ಅದನ್ನ ಹೆಂಗೆ ಟೆಕ್ನಾಲಜಿ ಮುಖಾಂತರ ಅದನ್ನ ಐಡೆಂಟಿಫೈ ಮಾಡ್ಕೊಂಡು ಹೆಂಗ್ ಯುಟಿಲೈಸ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಈ ತರ 5 ಆದ್ಯತಾ ವಿಷಯಗಳ ಮೇಲೆ ಕೇಂದ್ರೀಕರಿಸಿ ಈ ಮಹಾ ವಾಟರ್ ಮಿಷನ್ ನ ಅವರು ಮಾಡಿರ್ತಕ್ಕಂಥ ಸ್ನೇಹಿತರೆ. ಇದಕ್ಕೆ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಮತ್ತು ಜಲಶಕ್ತಿ ಸಚಿವಾಲಯ ಜಂಟಿಯಾಗಿ 5 ವರ್ಷಗಳಿಗೆ 200 ಕೋಟಿ ವೆಚ್ಚದಲ್ಲಿ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮವನ್ನ ವಿಶ್ವವಿದ್ಯಾನಿಲಯಗಳು, ರಾಷ್ಟ್ರೀಯ ಪ್ರಯೋಗಶಾಲೆಗಳು, ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಎಂಎಸ್ಎಂಇಗಳು, ಕೈಗಾರಿಕಾ ಪಾಲ್ಗೊಳ್ಳ ಒಳಗೊಂಡಂತೆ ಬಹುಶಿಸ್ತೀಯ ಒಕ್ಕೂಟಗಳನ್ನು ಬೆಂಬಲಿಸುತ್ತೆ ಅಂತ ಇವರೆಲ್ಲರೂ ಕೂಡ ಪಾಲ್ಗೊಳ್ಳಬಹುದು. ತಮ್ಮಲ್ಲಿರ್ತಕ್ಕಂಥ ಇನ್ಪುಟ್ಗಳನ್ನ ಕೊಡಬಹುದು, ತಮ್ಮಲ್ಲಿರ್ತಕ್ಕಂಥ ತಾವು ಕೂಡ ಇದರಲ್ಲಿ ಭಾಗವಹಿಸಬಹುದು. ಅದಕ್ಕೆ ಭಾಗವಹಿಸಿ ಅವರು ಏನಾದ್ರು ನೀರಿಗೆ ಸಂಬಂಧಪಟ್ಟ ಏನಾದ್ರು ಮಾಡಿದ್ರೆ ಅದಕ್ಕೂ ಕೂಡ ಸರ್ಕಾರದಿಂದ ದುಡ್ಡುಗಳನ್ನು ಕೊಡ್ತಕ್ಕಂಥದ್ದಾಗಿರಬಹುದು. ಸೊ ಈ ತರ ಎಲ್ಲ ಕೂಡ ಇದೆ ನೋಡಿ. ಜಲವಲಯದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ, ಕ್ಷೇತ್ರ ಮೌಲ್ಯಮಾಪನ, ಮೌಲ್ಯೀಕರಣ ಮತ್ತು ಹೆಚ್ಚಿನ ಪರಿಣಾಮ ಬೀರುವ ಪರಿಹಾರ ನಿಯೋಜನೆ ಕೈಗೊಳ್ಳಲು ಆಯ್ದ ಒಕ್ಕೂಟಗಳು 20 ಕೋಟಿವರೆಗೆ ಬೆಂಬಲ ಕೊಡ್ತಾರೆ ನೋಡಿ. ಈ ಒಂದು ಸಂಸ್ಥೆಗಳು ಯಾವ್ದಾದ್ರು ಬಂತು ಅಂದ್ರೆ ಅವ್ರಿಗೆ 20 ಕೋಟಿ ತನಕ ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ ಮಾಡಕ್ಕೆ, ಸಂಬಂಧಪಟ್ಟಂತೆ ಇದನ್ನ ರಕ್ಷಣೆ ಮಾಡಕ್ಕೆ ಏನಾದ್ರು ಮಾಡಿದ್ರೆ ಅವ್ರಿಗೆ ಬೆಂಬಲ ಕೊಟ್ಟು ಅದನ್ನ ಪ್ರೋತ್ಸಾಹ ಕೂಡ ಮಾಡ್ತಾರೆ. ಹಂಗಾಗಿ 200 ಕೋಟಿಯನ್ನ ಎತ್ತಿಡಲಾಗಿದೆ. ಓಕೆ, ಮಹಾ ಜಲ ಮಿಷನ್ ಗೊತ್ತಿರಬೇಕು, ಇದು ವೆರಿ ಇಂಪಾರ್ಟೆಂಟ್, ವಾಟರ್ ಮಿಷನ್ ಅಂತ ಕರಿತೀವಿ. ಫ್ರೆಂಡ್ಸ್, ನೆಕ್ಸ್ಟ್ ಹೋಗ್ತೀನಿ. ಭಾರತೀಯ ಹುಲಿಗಳನ್ನು ಪರಿಚಯಿಸಲು ಆಯ್ಕೆ ಮಾಡಲಾದ ಕ್ರವಾನ್ ರಾಷ್ಟ್ರೀಯ ಉದ್ಯಾನವು ಎಲ್ಲಿ ನೆಲೆಗೊಂಡಿದೆ ನೋಡಿ. ಈಗ ನಾವು ಚೀತಾಗಳನ್ನ ಆಫ್ರಿಕಾದಿಂದ ತಂದ್ವಿ, ಯಾಕೆ ನಮ್ಮಲ್ಲಿ ಇರಲಿಲ್ಲ, ಎಕ್ಸ್ಟಿಂಟ್. ಓಕೆ, ನಮ್ಮಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಇರಲಿಲ್ಲ. ಹಂಗೆ ಈಗ ಕಾಂಬೋಡಿಯಾದಲ್ಲಿ ಹುಲಿಗಳು ಎಕ್ಸ್ಟಿಂಟ್ ಇದೆ. ಓಕೆ, ಇಲ್ವೇ ಇಲ್ಲ ಅಲ್ಲಿ. ಸೊ ಹಂಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ನಿಮ್ಗೆ ಗೊತ್ತಿದೆ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ನಮ್ಮಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿಗೆ ಹುಲಿಗಳು ಕೊಡಬೇಕು ಅಂತ ಹೇಳಿ ನಮ್ಮ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಒಂದಷ್ಟು ಹುಲಿಗಳು ಒಂದು 4 ರಿಂದ 6ನ ಫಸ್ಟ್ ಇದರಲ್ಲಿ ಕೊಡಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಈ ಕ್ರವಾನ್ ನ್ಯಾಷನಲ್ ಪಾರ್ಕ್ ಹೇಳ್ತಾನೆ ಎಲ್ಲಿದೆ ಅಂತ ಸುದ್ದಿಯಲ್ಲಿ ಇತ್ತು. ಸೌತ್ ವೆಸ್ಟರ್ನ್ ಕಾಂಬೋಡಿಯಾದಲ್ಲಿ ನೋಡ್ತೀವಿ. ಇಟ್ ಈಸ್ ಎ ಕಾರ್ಡಮಮ್ ಮೌಂಟೇನ್ ಲ್ಯಾಂಡ್ಸ್ಕೇಪ್ ಹೊಂದಿರತಕ್ಕಂಥದ್ದು. ಓಕೆ, ನಾನು ಕನ್ನಡದಲ್ಲಿ ತಗೊಂಡಿದ್ದೀನಿ. ಕಾಂಬೋಡಿಯಾ ತನ್ನ ಕಾಡುಗಳಲ್ಲಿ ಬಂಗಾಳ ಹುಲಿಗಳನ್ನು ಮತ್ತೆ ಜನಸಂಖ್ಯೆ ಹೆಚ್ಚಿಸಲು ಭಾರತವನ್ನು ಪರಿಚಯಿಸಲು ಯೋಚಿಸ್ತಾ ಇದೆ. ಇದಕ್ಕೆ ಭಾರತ ಕೂಡ ಒಪ್ಪಿಗೆ ಕೊಟ್ಟಿದೆ. ಈ ಒಂದು ಕಾರ್ಡಮಮ್ ರೈನ್ ಫಾರೆಸ್ಟ್ ಕಾಂಬೋಡಿಯಾದಲ್ಲಿ ನಮ್ಮ ಈ ಒಂದು ಪಶ್ಚಿಮ ಘಟ್ಟಗಳನ್ನು ಹೋಲ್ತಕ್ಕಂಥ ಒಂದು ಇದಿದೆ. ಹಂಗಾಗಿ ಅಲ್ಲಿಗೆ ನಾವು ಆರಂಭದಲ್ಲಿ 4 ರಿಂದ 6 ಹುಲಿಗಳನ್ನ ಕೊಡಬೇಕು ಅಂತಿದ್ವಿ. ಯಶಸ್ವಿ ಆದ್ರೆ ಮುಂದೆ ಇನ್ನೊಂದಷ್ಟು ಬ್ಯಾಚ್ ಗಳನ್ನ ಕಳಿಸಬೇಕು. ಯಾಕಂದ್ರೆ ನಿಮಗೆ ನೋಡ್ಬೇಕು, ಪರಿಸರದಲ್ಲಿ ಇವೆಲ್ಲ ಇರಬೇಕು ಸರ್. ಸಮತೋಲನ ಕಾಯ್ಕೊಂಡು ಹೋಗ್ಬೇಕು. ಈಕ್ವಿಲಿಬ್ರಿಯಂ ಅಂತ ಏನ್ ಕರಿತೀವಿ ಅಂದ್ರೆ, ನಿಮಗೆ ಬರೀ ಜಿಂಕೆಗಳೇ ಜಾಸ್ತಿ ಆದ್ರೆ, ಹಂದಿಗಳೇ ಜಾಸ್ತಿ ಆದ್ರೆ, ಕಾಡು ಹಂದಿಗಳು ಈ ತರ ಸಸ್ಯಾಹಾರಿಗಳೇ ಜಾಸ್ತಿ ಆದ್ರೆ ಆಗ ಸಸ್ಯಗಳ ನಾಶ ಆಗ್ಬಿಡುತ್ತೆ. ಸೊ ಇವುಗಳನ್ನ ತಿಂತಕ್ಕಂಥ ಪರಭಕ್ಷಕಗಳು ಇರಬೇಕು. ಸೊ ಅವಾಗ ಸಮತೋಲನ, ಕಾಡುಗಳು ಉಳಿಸಕ್ಕೂ ಸಮತೋಲನ ಕಾಯ್ಕೊಂಡು ಹೋಗ್ತಾರೆ, ಪರಿಸರ ಪುನಃ ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಸೊ ಹಂಗಾಗಿ ಸುಮ್ಮನೆ ಕೊಟ್ಬಿಡಲ್ಲ. ನಮ್ಮ ನ್ಯಾಷನಲ್ ಟೈಗರ್ ಸಂರಕ್ಷಣಾ ಪ್ರಾಧಿಕಾರ ಏನಿದೆ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, ಕನ್ಸರ್ವೇಷನ್ ಅಥಾರಿಟಿ, ಮತ್ತೆ ಭಾರತೀಯ ವನ್ಯಜೀವಿ ಸಂಸ್ಥೆ ತಜ್ಞರಲ್ಲಿ ಭೇಟಿ ಕೊಟ್ಟು ಅಲ್ಲಿ ಹೇಳ್ತಾರೆ, ಓಕೆ ಇದು ನಿಮ್ಗೆ ಇಲ್ಲಿ ಡೆವಲಪ್ ಮಾಡಕ್ ಕೊಡ್ತಾ ಇರೋದು. ಓಕೆ, ಅದರ ಒಂದು ಪ್ರಭೇದವನ್ನ ಹೆಚ್ಚಕ್ಕೆ, ಬೇಟೆ ವಿರೋಧಿಗಳು ನೀವು ಬೇಟೆ ಆಡದಂತೆ ನೀವು ಅದಕ್ಕೆ ಎಲ್ಲಾ ರೀತಿ ಕಾನೂನುಗಳು, ಮೂಲ ಸೌಕರ್ಯಗಳನ್ನು ನೀವು ಒದಗಿಸಬೇಕು ಅಂತೆಲ್ಲ ಕೂಡ ಮೌಲ್ಯಮಾಪನ ಮಾಡಿ ಇದನ್ನ ಕಳಿಸ್ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಪರೇಷನ್ ಹ್ಯಾಟ್ ಪರ್ಸ್ಯೂಟ್ ಅಂತ. ಆಕ್ಚುಲಿ ಇದು 2024ರಲ್ಲಿ ಆಗಿದೆ, ಆಪರೇಷನ್ ಹ್ಯಾಟ್ ಪರ್ಸ್ಯೂಟ್ ಅಂತ. ಈಗಲೂ ಕೂಡ ನಾವು ಇದನ್ನ ಸುದ್ದಿಯಲ್ಲಿ ಯಾಕೆ ನೋಡಿದೀವಿ ಅಂದ್ರೆ, ಭಾರತಕ್ಕೆ ಮಯನ್ಮಾರ್ನ ನ್ಯೂ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ. ಮಯನ್ಮಾರ್ನಲ್ಲಿ ನಿಮ್ಗೆ ಗೊತ್ತಿದೆ, ಮಯನ್ಮಾರ್ನಲ್ಲಿ ಲಾಸ್ಟ್ 5 ವರ್ಷದಿಂದ ಎಲೆಕ್ಟೆಡ್ ಗೌರ್ಮೆಂಟ್ ನ ತೆಗೆದು ಅಲ್ಲಿ ಮಿಲಿಟರಿ ಒಂದು ಇದು ನಡೆಸ್ತಾ ಇತ್ತು ಅಲ್ವಾ, ಅಧಿಕಾರ ನಡೆಸ್ತಾ ಇತ್ತು ಮಿಲಿಟರಿ. ಸೊ ಹೀಗಾಗಿ ಇದು ಭಾರತ ಮಯನ್ಮಾರ್ ಗಡಿಗಳಲ್ಲಿ ದಂಗೆ ನಿಗ್ರಹ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ. ಯಾಕೆ ಇದು ಸುದ್ದಿಯಲ್ಲಿತ್ತು? ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಯನ್ಮಾರ್ನ ಅಧ್ಯಕ್ಷ ಏನ್ ಕರಿತೀವಿ ಮಿನ್ ಆಂಗ್ ಹೆಂಗ್ಲಿ ಅಂತಕ್ಕಂಥವ್ರು. ಹೊಸದಾಗಿ 2021ರ ನಂತರ ಚುನಾಯಿತ ಪ್ರತಿನಿಧಿ, ಅಲ್ಲಿಂದ ಬರ್ತಾ ಇರ್ತಕ್ಕಂಥವ್ರು ಇವರು ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಸರ್ಕಾರ ಪ್ರತಿಷ್ಠಿತಗೊಳಿಸಿ 5 ವರ್ಷಗಳಾಗಿತ್ತು. ಮಿಲಿಟರಿ ಜುಂಟಾ ಸರ್ಕಾರ ಅಲ್ಲಿ ಆಳ್ಕೆ ಮಾಡ್ತಾ ಇದ್ರು. ಈಗ ಇವರು ಅಧ್ಯಕ್ಷರ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ಮೊದಲ ಭೇಟಿಯಾಗಿದೆ. ಯಾರು? ಮಿನ್ ಆಂಗ್ ಹ್ಯಾಂಗ್ಲಿ ಅಂತಕ್ಕಂಥವ್ರು. ಮೇ 30 ಜೂನ್ವರೆಗೆ. ಸೊ ಇಲ್ಲಿ ಬಂದಾಗ ಇದ್ರ ಬಗ್ಗೆ ಮಾತಾಡ್ತಾರೆ. ಈಶಾನ್ಯ ದಂಗೆಕೋರು, ನಿಮ್ಗೆ ಗೊತ್ತಿದೆ ಮಯನ್ಮಾರ್ಗೂ ನಾವು ಇಲ್ಲಿ ಒಂದಷ್ಟು ದಿನ ಆಕ್ಸೆಸ್ ಕೊಡ್ತೀವಿ ವರ್ಷದಲ್ಲಿ, ತಿಂಗಳಲ್ಲಿ ಅಂತ ಗೊತ್ತಲ್ವಾ.
ಇದು ನಾವು ಲಾಸ್ಟ್ ಇಯರ್ ತುಂಬ ಡೀಟೇಲ್ ಆಗಿ ಮಾಡಿದ್ವಿ ಸ್ನೇಹಿತರೆ. ಯಾಕೆ ಬುಡಕಟ್ಟು ಜನಾಂಗಗಳು ಇಲ್ಲಿ ಹಂಚ್ಕೋತಾರೆ ಅವರ ಒಂದು ಆನ್ಸೆಸ್ಟರ್ಸ್ಗಳು ಅಥವಾ ಅವರ ಒಂದು ಸಂಬಂಧಿಕರು ಇಲ್ಲೊಂದಷ್ಟು ಜನ ಇದ್ದಾರೆ, ಇಲ್ಲೊಂದಷ್ಟು ಜನ ಇದ್ದಾರೆ. ನಮ್ಮ ನಾಗಾಲ್ಯಾಂಡ್ ಆಗಿರ್ಬೋದು, ಅರುಣಾಚಲ ಈ ಕಡೆ ಸೈಡ್ ಬಂದಾಗ. ಸೊ ಹಾಗಾಗಿ ಅವ್ರಿಗೆ ಆಕ್ಸೆಸ್ ಕೊಟ್ಟಿರ್ತಾರೆ. ಅದು ತುಂಬಾ ವಿರೋಧಿಗಳು ಇಲ್ಲಿರ್ತಕ್ಕಂಥ ಬಂಡುಕೋರರು ಇಲ್ಲಿದ್ದು ಭಾರತದ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ಸೊ ಇದು ಅವಾಗ ಆಪರೇಷನ್ ಹಾಟ್ ಪರ್ಸೂಟ್ ಅಂತ ಮಾಡಿದ್ವಿ ನಾವು ಕೂಡ 2024 25. ಸೊ ಹಂಗಾಗಿ ಅದಾಗಬಾರ್ದು ಅಂತ ಈಗ ಅದನ್ನೇ ಮಯನ್ಮಾರ್ ಅಧ್ಯಕ್ಷ ಕೂಡ ಹೇಳಿದ್ದಾರೆ. ಭಾರತದ ಭದ್ರತಾ ಹಿತಾಸಕ್ತಿಗಳ ವಿರುದ್ಧ ಬಳಸಲು ಅನುಮತಿಸಲಾಗಿಲ್ಲ ಮಯನ್ಮಾರ್ನ ನಾವು ಪ್ರದೇಶವನ್ನ ಭಾರತದ ವಿರುದ್ಧ. ಯಾಕಂದ್ರೆ ಈಶಾನ್ಯ ದಂಗೆಕರ ಗುಂಪು ಭಾರತದ ಮೇಲೆ ಪದೇ ಪದೇ ಒಂದು ಇದು ಮಾಡ್ತಿದೆ, ಅಲ್ಲೋಗಿ ನೆಲೆಸ್ಕೊಂಡು. ಓಕೆ, ಸೊ ಹಂಗಾಗಿ ಅದರ ವಿರುದ್ಧ ನಾವು ನೋಡ್ತೀವಿ ಅಂತ ಹೇಳ್ತಿರ್ತಕ್ಕಂಥದ್ದು. ಸೊ ಯಾಕೆ ಬಂದಿರೋ ಇಲ್ಲಿಗೆ ಅಂತಂದ್ರೆ ಭಾರತ ಮತ್ತು ಮಯನ್ಮಾರ್ ನಿಮ್ಗೆ ಗೊತ್ತಿರೋ ನೈಬರ್ ಫಸ್ಟ್ ಅಂತಕ್ಕಂಥದ್ದು ನಮ್ಮ ಫಸ್ಟ್ ಪಾಲಿಸಿ. ಇಂಡಿಯಾ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಕೂಡ ಕರಿತೀವಿ. ಓಕೆ, ಆಕ್ಟ್ ಈಸ್ಟ್ ಅಂತಂದ್ರೆ ಪೂರ್ವ ಕಡೆ ನೋಡಿ ನಾವು ಅವ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತಾರೆ. ನೈಬರ್ ಫಸ್ಟ್ ಅಂತಕ್ಕಂಥದ್ದು ನಮ್ಮ ಪಾಲಿಸಿ. ಯಾಕಂದ್ರೆ ಆಸಿಯನ್ ಕನೆಕ್ಟಿವಿಟಿಗೆ ನಮಗೆ ಮಯನ್ಮಾರ್ ಇಂಪಾರ್ಟೆಂಟು, ಆಸಿಯನ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ. ಹಂಗಾಗಿ ಅವ್ರು ಇಂಡಿಯಾಗೆ ಬಂದಿರೋದ್ರಿಂದ ಕೋಆಪರೇಟಿವ್ ಅಂದ್ರೆ ಸೆಕ್ಯೂರಿಟಿಗೋಸ್ಕರ, ಟ್ರೇಡ್ಗೋಸ್ಕರ, ಕ್ರಿಟಿಕಲ್ ಮಿನರಲ್ಸ್ಗೋಸ್ಕರ, ಮಾನವೀಯತೆ ಅಸಿಸ್ಟೆನ್ಸ್ಗೋಸ್ಕರ ಈ ತರ ಒಂದಷ್ಟು, ಮತ್ತೆ ನಮ್ಮ ಒಂದಷ್ಟು ಪ್ರಾಜೆಕ್ಟ್ಗಳು ಇದೆ. ಕಲ್ದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ನಾವು ಮಾಡ್ತಾ ಇದೀವಿ ಮಯನ್ಮಾರ್ ಜೊತೆ. ಮತ್ತೆ ರೂಪಿ ಕಯಾತ್ ಟ್ರೇಡ್ ಅವ್ರದ್ದು ಕ್ಯಾತ್ ಅಂತಕ್ಕಂಥ ಅವರ ಒಂದು ಕರೆನ್ಸಿ ನಮ್ಮ ರೂಪಿ. ಸೊ ಇದ್ರ ಬಗ್ಗೆ ಒಂದಷ್ಟು ಹೈವೇಗಳ ಅಭಿವೃದ್ಧಿ ಬಗ್ಗೆ ಇದ್ರ ಬಗ್ಗೆ ಡಿಸ್ಕಷನ್ಸ್ಗೋಸ್ಕರ ಬಂದಿದ್ರು. ಓಕೆ, ನಾ ಇಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ, ಅಷ್ಟೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ, ನೋಡ್ಕೊಳ್ಳಿ ಒಂದ್ಸಲ, ಕೇಳಬಹುದು ಬೇಕಾದ್ರೆ ಏನೇನು ಡಿಸ್ಕಷನ್ ಮಾಡಿದ್ರು ಅಂತ. ಓಕೆ, ಸೊ ಒಂದಷ್ಟು ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಇಷ್ಟ ಆಗಿದೆ ಅನ್ಕೋತೀನಿ. ಈ ಒಂದು ವಾರದ ಪ್ರಮುಖ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ ನಾನು. ನಮ್ಮ ಪ್ರೀವಿಯಸ್ ಎಲ್ಲ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಸಪ್ರೇಟ್ ಪ್ಲೇಸ್ ಇದೆ, ಈ ಇಯರ್ದು ಅಲ್ಲಿ ನಾವು ಜಾಯ್ನ್ ಆಗ್ಬೋದು, ನೋಡ್ಕೋಬಹುದು. ಮಂತ್ಲಿದು ನಾನು ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ PDF ಏನಿದೆ ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗುತ್ತೆ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.